ಊರಿನ ದಾರಿಯನ್ನೇ ನುಂಗಿದೆ ಮೈನಿಂಗ್ ಕಂಪನಿ. ಬಳ್ಳಾರಿಯಲ್ಲಿ 30 ವರ್ಷಗಳ ಹಿಂದೆಯೇ ರಸ್ತೆಯನ್ನ ನುಂಗಿದ್ದು ಈಗ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ರಾಮಗಢ ಸಂಪರ್ಕ ರಸ್ತೆ ನಾಪತ್ತೆ ಆಗ್ಬಿಟ್ಟಿದೆ. ಊರಿನ ದಾರಿಯನ್ನೇ ನುಂಗಿದೆ ಈ ಮೈನಿಂಗ್ ಕಂಪನಿ. ಬಳ್ಳಾರಿಯಲ್ಲಿ 30 ವರ್ಷಗಳ ಹಿಂದೆ ರಸ್ತೆ ನುಂಗಿದ್ದು ಈಗ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ರಾಮಗಢ ಸಂಪರ್ಕ ರಸ್ತೆಯೇ ನಾಪತ್ತೆಯಾಗ್ಬಿಟ್ಟಿದೆ. ಈಗ ಈ ಘಟನೆ ಬೆಳಕಿಗೆ ಬಂದಿದೆ. ತಮ್ಮ ಕಂಪನಿಗಾಗಿ ಮಾರ್ಗ ಬದಲಿಸ್ತಾ ಧರ್ಮ ಎನ್ನುವ ಕಂಪನಿ ಎನ್ನುವಂತ ಪ್ರಶ್ನೆ ರೈಸ್ ಆಗ್ತಿದೆ. ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗ ಪತ್ರವನ್ನ ಬರೆದಿತ್ತು. 2024ರ ಅಕ್ಟೋಬರ್ 8ರಂದು ಬರೆದ ಪತ್ರದಲ್ಲಿ ಇದು ಬಯಲಾಗಿದೆ. ಆದರೂ ತಾಲೂಕು ಆಡಳಿತ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾತ್ರ ಮೌನಕ್ಕೆ ಶರಣಾಗಿದೆ. ಜಿಲ್ಲಾ ಪಂಚಾಯತಿ ಇಂಜಿನಿಯರಿಂಗ್ ಉಪವಿಭಾಗದ ಅಧೀನಕ್ಕೆ ಒಳಪಟ್ಟಿರುವಂತ ರಸ್ತೆ ರಾಮಗಢ ಸಂಪರ್ಕ ರಸ್ತೆ. ಆದ್ರೆ ಆ ರಸ್ತೆನೇ ಕಾಣಿಸ್ತಾ ಇಲ್ಲ. ಈಗ ಅಲ್ಲ, 30 ವರ್ಷದ ಹಿಂದೆಯಿಂದ ಕೂಡ ಆ ರಸ್ತೆ ಕಾಣಿಸ್ತಾ ಇಲ್ಲ. ಆದ್ರೆ ಈಗ ಇತ್ತೀಚೆಗೆ ಈ ಘಟನೆ ಬೆಳಕಿಗೆ ಬಂದಿದೆ. ರಸ್ತೆಯನ್ನೇ ನುಂಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. 16 ಕಿಲೋಮೀಟರ್ ದೂರ ಇದ್ದಂತ ರಾಮಗಢಕ್ಕೆ ಈಗ 25 ಕಿಲೋಮೀಟರ್ ಸುತ್ತಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಕಾರಣ ಅಲ್ಲೇ ಇದ್ದಂತ ರಾಮಗಢ ಸಂಪರ್ಕ ಮಾಡುವಂತ ರಸ್ತೆ ಏನಿತ್ತಲ್ಲ ಅದು ಈಗ ಇಲ್ಲ. ಈ ಮೈನಿಂಗ್ ಕಂಪನಿ ಏನಿದೆ ನುಂಗ್ಬಿಟ್ಟಿದೆ. ಧರ್ಮ ಎನ್ನುವಂತ ಮೈನಿಂಗ್ ಕಂಪನಿಯಿಂದಾಗಿ ರಾಮಗಢ ಸಂಪರ್ಕ ಮಾಡುವಂತ ರಸ್ತೆಯೇ ಇಲ್ಲದಂತಾಗ್ಬಿಟ್ಟಿದೆ. 16 ಕಿಲೋಮೀಟರ್ ಅಲ್ಲಿ ಅಲ್ಲಿ ರಾಮಗಢಕ್ಕೆ ತಲುಪಬಹುದಾಗಿತ್ತು ಈ ರಸ್ತೆ ಇದ್ದಿದ್ರೆ. ಆದ್ರೆ ಈ ರಸ್ತೆ ಈಗ ಮೈನಿಂಗ್ ಕಂಪನಿಯಿಂದಾಗಿ ಮುಚ್ಚಿ ಹೋಗ್ಬಿಟ್ಟಿದೆ. 25 ಕಿಲೋಮೀಟರ್ ಸುತ್ತಿ ಬಳಸಿ ಆ ರಾಮಗಢಕ್ಕೆ ನೀವು ತಲುಪಬೇಕಾಗುತ್ತೆ ಅಂತ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿವರೆಗೂ ಕೂಡ ಯಾಕೆ ಈ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ಜಾಣ ಮೌನವನ್ನ ವಹಿಸಿದ್ದಾರೆ? ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜನರಿಗೆ ಈಸಿಯಾಗಿ ರೀಚ್ ಆಗಬೇಕಾದಂಥ ರಸ್ತೆ ಮುಚ್ಚೋಗಿರೋದ್ರಿಂದ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. 25 ಕಿಲೋಮೀಟರ್ ಸುತ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಈ ಮೈನಿಂಗ್ ಹಾವಳಿಗೆ ಯಾವಾಗ ಕಡಿವಾಣ ಬೀಳುತ್ತೆ? ಊರಿಗೆ ಹೋಗ್ಬೇಕಾಗಿರುವಂತ ದಾರಿಯನ್ನೇ ಮುಚ್ಚಿದ್ರು ಕೂಡ ತಾಲೂಕು ಆಡಳಿತ ಸೈಲೆಂಟ್ ಆಗಿ ಕೂತ್ಕೊಳ್ಳೋದಕ್ಕೆ ಕಾರಣ ಏನು? 2024ರ ಅಕ್ಟೋಬರ್ 8ರಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಇದು ಬಹಿರಂಗ ಆಗಿದೆ. ಅಲ್ಲೊಂದು ರಸ್ತೆ ಇತ್ತು, ಆ ರಸ್ತೆ ಈಗ ಕ್ಲೋಸ್ ಆಗಿದೆ ಅಂತ. ಹಲವು ವರ್ಷಗಳಿಂದ ಕೂಡ ರಾಮಗಢ ಸಂಪರ್ಕ ಮಾಡುವಂತ ರಸ್ತೆಯೇ ಇಲ್ಲ. ಆದ್ರೂ ತಾಲೂಕು ಆಡಳಿತ ಆಗಲಿ, ಎಲ್ಲಿನ ಅಧಿಕಾರಿಗಳು ಯಾರೂ ಪ್ರಶ್ನೆ ಮಾಡ್ತಿಲ್ಲ. ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗ ಪತ್ರವನ್ನ ಬರೆದಿತ್ತು. ಈ ರೀತಿಯಾಗಿ ಅಲ್ಲಿದ್ದಂಥ ರಸ್ತೆ ಇಲ್ಲ, ಆ ರಸ್ತೆಯನ್ನೇ ನೀವು ನುಂಗ್ಬಿಟ್ಟಿದ್ದೀರಾ. ಅಂದರೆ ಈ ಧರ್ಮ ಮೈನಿಂಗ್ ಕಂಪನಿ ಏನಿದೆ, ಆ ಮೈನಿಂಗ್ ಮಾಡುವಂಥ ಹೆಸರಿನಲ್ಲಿ ಅಲ್ಲಿದ್ದಂಥ ರಸ್ತೆಯನ್ನೇ ನುಂಗ್ಬಿಟ್ಟಿದೆ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಲ್ಲಿನ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳೇನಿದ್ದಾರೆ ಅವ್ರು ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. 25 ಕಿಲೋಮೀಟರ್ ಸುತ್ಕೊಂಡು ಹೋಗಬೇಕು, 16 ಕಿಲೋಮೀಟರ್ ಹೋಗಬೇಕಾದಂಥ ಜಾಗಕ್ಕೆ. ಹಾಗಿದ್ರೂ ಕೂಡ 30 ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರು, ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹೋಗುವಂಥ ಊರಿನ ದಾರಿನೇ ಇಲ್ಲ ಅಂದರೆ ಹೆಂಗೆ? 30 ವರ್ಷಗಳಿಂದ ಅದೇ ದಾರಿಯಲ್ಲಿ ಓಡಾಡ್ತಾ ಇದ್ದಂಥ ಜನರು. ಆದ್ರೆ ಈಗ ಆ ದಾರಿನೇ ಇಲ್ಲ. ಬದಲಿಗೆ ನೀವು 25 ಕಿಲೋಮೀಟರ್ ಸುತ್ತಕೊಂಡು ನಂತರದಲ್ಲಿ ರಾಮಗಢಕ್ಕೆ ರೀಚ್ ಆಗಬೇಕಾಗತ್ತೆ. ಹಾಗಾಗಿ ಕಣ್ಮುಚ್ಚಿ ಕೂತಿರುವಂಥ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಳ್ತಾರಾ ಇದಕ್ಕೆ ಸಂಬಂಧಪಟ್ಟಂತೆ? ಮತ್ತು ಆ ಮೈನಿಂಗ್ ಮಾಡ್ತಾ ಇರುವಂಥ ಧರ್ಮ ಕಂಪನಿ ಏನಿದೆ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾರಾ? ಆ ಕಂಪನಿಗೆ ಲೈಸೆನ್ಸ್ ಸಿಕ್ಕಿದ್ದು ಹೇಗೆ? ಯಾವ್ಯಾವ ಜಾಗಕ್ಕೆ ಮಾತ್ರ ಲೈಸೆನ್ಸ್ ಸಿಕ್ಕಿದೆ? ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈ ರೀತಿಯಾಗಿ ನೋಡಿ, ನಿನ್ನೆ ನಾವು ಓಡಾಡ್ತಾ ಇದ್ದಂಥ ದಾರಿ ಇವತ್ತಿಲ್ಲ ಅಂತ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಆದ್ರೆ ಇದು 30 ವರ್ಷಗಳ ಹಿಂದೆಯಿಂದ ಕೂಡ ರಾಮಗಢ ಸಂಪರ್ಕ ಮಾಡುವಂತ ದಾರಿನೇ ಇಲ್ಲ. ಮೈನಿಂಗ್ ಕಂಪನಿ ಇದನ್ನ ನುಂಗ್ಬಿಟ್ಟಿದೆ. ಬಟ್ ಅಲ್ಲಿನ ಜನರು ಏನಂತಾರೆ, ಅಧಿಕಾರಿಗಳು ಏನಂತಾರೆ, ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ? ಸೌಖ್ಯ, ನಿಜವಾಗ್ಲೂ ಅತ್ಯುನ್ನತ ಖನಿಜ ಸಂಪತ್ತು ಹೊಂದಿರುವಂತ ಒಂದು ಊರು ಅದು ಏನ್ ತಾಲೂಕು ಅಂತ ಒಂದು ಸಂಡೂರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಇನ್ನು ಸಂಡೂರ ಅಕ್ಕಪಕ್ಕದಲ್ಲಿ ಹಳ್ಳಿಗಳು ಕೂಡ ಸಾಕಷ್ಟಿವೆ. ಇನ್ನು ಅಂತ ಖನಿಜ ಇರುವಂತ ಊರ ಕೂಡ ಹೌದು. ಇನ್ನು ಇಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ರಾಮಗಢಗೆ ಸಂಪರ್ಕಿಸುವ ರಸ್ತೆ ಇಲ್ಲಿ ಇದೆಯಾ ಇಲ್ಲೋ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 2024 ಅಕ್ಟೋಬರ್ ತಿಂಗಳಲ್ಲಿ 8ನೇ ತಾರೀಕಲ್ಲಿ ಆ ಒಂದು ಪತ್ರವನ್ನು ಕೂಡ ಅಲ್ಲಿ ಗ್ರಾಮಸ್ಥರ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ ಬರೀತಾರೆ. ಇಲ್ಲಿ ನಮ್ಮೂರಿಗೆ ಒಂದು ರಸ್ತೆ ಕೂಡ ಇತ್ತು. ಈ ರಸ್ತೆ ಈಗ ಎಂದಿನಂತೆ ಓಡಾಟ ಕೂಡ ಇಲ್ಲ. ರಸ್ತೆ
ಧರ್ಮ ಅನ್ನುವಂತ ಒಂದು ಕಂಪನಿ ಏನಿದೆ ಅದನ್ನ ಮಾರ್ಗವನ್ನ ಬದಲಾಯಿಸಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರ್ ಕಚೇರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಗೆ ಏನಿದೆ ಒಂದು ಪತ್ರವನ್ನ ಕೂಡ ಬರಲಾಗಿದೆ. ಆ ಪತ್ರ ಬರೆದ ಬಳಿಕ ಮತ್ತೆ ಬಹಳಷ್ಟು ವರ್ಷಗಳ ಕಳೆದ ಮೇಲೆ ಗೊತ್ತಾಗತ್ತೆ ಈ ಊರಿಗೆ ತಲುಪಬೇಕಾಗಿರುವಂತ ಈ ರಸ್ತೆ ಇದಿಲ್ಲ, ಈ ರಸ್ತೆಯನ್ನ ಮುಚ್ಚಲಾಗಿದೆ ಅನ್ನುವಂಥದ್ದು ಕೂಡ ಈಗ ತಹಸೀಲ್ದಾರ್ ಮಾಹಿತಿ ಪ್ರಕಾರ ತಿಳಿದು ಬಂದಿರುವಂತದ್ದು. ಈ ರಸ್ತೆಯ ರಾಮಗಢ ಸುತ್ತಲೂ ಕೂಡ ಸಾಕಷ್ಟು ಅಲ್ಲಿ ಗಣಿ ಕಂಪನಿಗಳು ಕೂಡ ಇವೆ. ಅಲ್ಲಿ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಕೂಡ ಸುಶ್ಲಾನಗರ ಆಗಿರ್ಬೋದು ಮತ್ತು ರಾಮಗಢ ಆಗಿರ್ಬೋದು, ಜೈಸಿಂಗ್ ಆಗಿರ್ಬೋದು, ಈ ರಸ್ತೆಯಲ್ಲೇ ಸಾಕಷ್ಟು ವಾಹನಗಳು ಕೂಡ ಸಂಚರಿಸ್ತಾ ಇದ್ವು. ಆದ್ರೆ ಈಗ ಈ ನೆಪ ಇಟ್ಟುಕೊಂಡು ಗಣಿ ಕಂಪನಿಗಳು ಅಲ್ಲಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಗ್ರಾಮಕ್ಕೆ ಹೋಗುವಂತ ಏನ್ ರಸ್ತೆ ಇದೆ ಆ ರಸ್ತೆಯನ್ನ ಇಲ್ಲಿ ಮುಚ್ಚ ಹಾಕಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ. ಇನ್ನು ಜಿಲ್ಲಾ ಪಂಚಾಯತಿಯಲ್ಲಿ ಈ ರಸ್ತೆಯನ್ನ ಅಸ್ತಿತ್ವಕ್ಕೆ ಮುಚ್ಚ ಹಾಕಿದ್ದನ್ನ ತಿಳಿದ್ಬಿಟ್ಟು ಅಲ್ಲಿ ಅನೇಕ ಜನರು ಕೂಡ ಹೋಗಿ ಆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅನೇಕ ಇತಿಹಾಸ ಕೂಡ ಇಲ್ಲಿ ಇರುವಂತ ನೋಡೋದಾದ್ರೆ ರಾಮಗಢಕ್ಕೆ ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ರಸ್ತೆ ಇತ್ತು ಅನ್ನುವಂಥದ್ದು ಆ ಗ್ರಾಮಸ್ಥರ ಮಾತು. ಆದ್ರೆ ಗಣಿ ಕಂಪನಿಗಳು ಈ ರಸ್ತೆಯನ್ನ ನುಂಗ್ ಹಾಕಿ ಅಕ್ರಮ ಗಣಿಗಾರಿಕೆ ನಡೆಸಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬಿಟ್ಟು ಸ್ಥಳೀಯರ ಆರೋಪ ಕೂಡ ಇದೆ. 16 ಕಿಲೋಮೀಟರ್ ಸಂಚರಿಸಿ ಹೋಗ್ಬೇಕಾಗಿತ್ತು ರಾಮಗಢಕ್ಕೆ, ಇದೀಗ ಸುತ್ತುವರಿಬೇಕಾಗಿದೆ. 25 ಕಿಲೋಮೀಟರ್ ಆಗಿ ಸುತ್ತುವರೆದುಕೊಂಡು ಆ ಊರಿಗೆ ಹೋಗ್ತಾ ಇದ್ದಾರೆ. ಇನ್ನು ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪಯೋಗದ ಅಧಿಕಾರಿಗಳು ಕೂಡ ಸಾಕಷ್ಟು ಪತ್ರ ಕೂಡ ಬರೆದಿದ್ರು. ಆದ್ರೂ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ಯಾರೆ ಅಂತಿಲ್ಲ. ಮತ್ತು ತಾಲೂಕು ಆಡಳಿತ ಆಗಿರ್ಬೋದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆಗಿರ್ಬೋದು, ಇವರ ನಡೆ ಏನಾಗಿದೆ, ಇಷ್ಟು ಪತ್ರ ಬರೆದು ಕೂಡ ಯಾಕೆ ಇವರು ಈ ರೀತಿಯಾಗಿ ಮೌನ ಹೊರಿಸ್ತಾ ಇದ್ದಾರೆ, ಇವ್ರಿಗೂ ಏನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಆಕ್ರೋಶನ ಹೊರ ಹಾಕ್ತಾ ಇರುವಂತದ್ದು. ಸೌಖ್ಯ ಸಿದ್ದು, ಈಗ ಒಂದು ಮೈನಿಂಗ್ ಮಾಡ್ತಾರೆ ಅಂದ್ರೆ ಒಂದು ಲೈಸೆನ್ಸ್ ಅಂತ ಇರುತ್ತೆ, ಇಷ್ಟು ಲಿಮಿಟೆಡ್ ಇರುತ್ತೆ, ಇಷ್ಟು ಕಿಲೋಮೀಟರ್ ವ್ಯಾಪ್ತಿ ಒಳಗೇನೆ ಮಾಡಬೇಕು ಅಂತ. ಈಗ ಇವರು ಈ ರಾಮಗಢ ರಸ್ತೆಯನ್ನು ಕೂಡ ವಶಕ್ಕಲ್ಲಿ ತೆಗೆದುಕೊಂಡಿದ್ದಾರೆ, ರಸ್ತೆನೇ ಈಗ ಕಾಣಿಸ್ತಾ ಇಲ್ಲ, ನಾಪತ್ತೆ ಆಗಿದೆ ಅಂದ್ರೆ ಅದ್ ಲಿಮಿಟ್ ಮೀರ್ ಹೋಗಿದ್ದಾರೆ ಅವರು, ಏನು ಅದ್ರ ಬಗ್ಗೆ ಲೀಗಲ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ, ಒಂದು ಸುಶ್ಲಾನಗರ, ರಾಮಗಢ, ಜೈಸಿಂಗ್ ಈ ಏನ್ ರಸ್ತೆ ಇದೆ ಈ ರಸ್ತೆಯಲ್ಲಿ ಸಾಕಷ್ಟು ಅದಿರಿರುವಂತದ್ದು ಗೊತ್ತಿರುವಂತದ್ದು ಮತ್ತು ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಸಂಚರಿಸ್ತವೆ. ಇನ್ನು ಇವ್ರ ರಸ್ತೆಗಳಿಗೆ ಇಷ್ಟೆಲ್ಲ ಮಾರ್ಗ ಇದ್ರು ಕೂಡ ಬ್ರಿಟಿಷರ ಕಾಲದಿಂದಲೂ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ಬ್ರಿಟಿಷ್ ಕಾಲದಿಂದ ಕೂಡ ಇಲ್ಲೊಂದು ರಸ್ತೆ ಇತ್ತು. ಈ ರಸ್ತೆಯಲ್ಲೇ ನಾವು ಓಡಾಡ್ತಾ ಇದ್ವಿ, ನಮ್ಮ ಪೂರ್ವಜರೆಲ್ಲರೂ ಓಡಾಡ್ತಾ ಇದ್ರು. ಆದ್ರೆ ಧರ್ಮ ಅನ್ನುವಂತ ಒಂದು ಕಂಪನಿ ಏನಾಗಿದೆ, ಇವರು ಮುತರ್ಜಿ ವಹಿಸ್ಬಿಟ್ಟು ಇಲ್ಲಿ ಈ ರಸ್ತೆಯನ್ನ ಮುಚ್ಚಾಕಿ ಅವರ ಗಣಿಗೆ ಅಲ್ಲಿ ಖನಿಜ ಸಂಪತ್ತನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ರಸ್ತೆಯನ್ನ ಅನುಕೂಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಅಲ್ಲಿ ಇರುವಂತ ಗ್ರಾಮಸ್ಥರು ಏನಿದ್ದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದರ ಜೊತೆಯಾಗಿ ಇಲಾಖೆಗೆ ಅಂತೂ ಗಮನಕ್ಕೆ ಇರಲೇಬೇಕಾಗತ್ತೆ. ತಾಲೂಕು ಆಡಳಿತಕ್ಕೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ನಮ್ಮೂರಿಗೆ ಬರ್ಬೇಕಾಗಿರುವಂತ ಈ ರಸ್ತೆಯನ್ನ ಒಂದು ಕಂಪನಿಯವರು ನುಂಗ್ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ಅಧಿಕಾರಿಗಳು ಕೂಡ ಇದರಿಂದ ಮೌನವಾಗಿರುವುದರಿಂದಾಗಿ ಅವರು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾರೆ. ಆದ್ರೆ ಅವ್ರದ್ದು ಒಂದೇ ಬೇಡಿಕೆ, ನಮಗೆ ಈ ರಾಮಗಢಕ್ಕೆ ಬರ್ಬೇಕಾದ್ರೆ ಸಾಕಷ್ಟು ನಾವು ಸುತ್ತುವರೆದು ಬರ್ಬೇಕಾಗಿದೆ. ಬರೀ 16 ಕಿಲೋಮೀಟರ್ ಅಲ್ಲಿ ನಾವು ರಾಮಗಢಕ್ಕೆ ಬರ್ತಿದ್ವಿ, ಆದ್ರೆ ಈಗ 25 ಕಿಲೋಮೀಟರ್ ದೂರ ಆಗ್ತಾ ಇದೆ. ಸೊ ಹೊರತಾಗಿ ನಮಗೆ ಆಸ್ಪತ್ರೆ ಹಿಂಗೇನೋ ಸಮಸ್ಯೆಗಳಿದ್ದಾಗ ನಾವು ಸಂಡೂರಿಗೆ ಬೇಗ ಹೋಗಿ ತಲುಪಬಹುದು. ಆದಷ್ಟು ಬೇಗನೆ ಈ ನಮಗಿರುವಂತಹ ಹಳೆ ರಸ್ತೆ ಏನಿತ್ತು ಆ ರಸ್ತೆಯನ್ನ ಮಾಡ್ಕೊಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಕೂಡ ಇದಕ್ಕೆ ಕ್ಯಾರೆ ಅಂದಿಲ್ಲ ಮತ್ತು ಜಿಲ್ಲಾಡಳಿತ ಕೂಡ ಇದಕ್ಕೆ ಗಮನ ಹರಿಸಿ ಈ ಕಂಪನಿ ವಿರುದ್ಧ ಆಗಿರ್ಬೋದು ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ. ಸರ್ ಸಂಡೂರು ಬಂದೀನಿ.